ಕರ್ನಾಟಕದ ವಿಶಾಲವಾದ ಕರಾವಳಿಯಲ್ಲಿ ಕುಂದಾಪುರವೆಂಬ ಸುಂದರವಾದ ಊರು ಕೂಡ ಒಂದು. ಅಲ್ಲಿಂದ ಪಂಚಗಂಗಾವಳಿಯ ತಟದಲ್ಲಿರುವ ಖಾರ್ವಿಕೇರಿಯ ಹತ್ತಿರ ಹೋದರೆ ಅಲ್ಲಿದೆ ಒಂದು ಮಂದಿರ, ಧರ್ಮಶಾಸ್ತ್ರ ಅಯ್ಯಪ್ಪನ ಮಂದಿರ. ಅಲಂಕಾರ ಪ್ರಿಯ ಅಯ್ಯಪ್ಪನಿಗೆ ಪುಷ್ಪಾಲಂಕಾರಗಳಿಂದಲೇ ಅಲಂಕಾರಗೊಂಡು ನಿಂತಿತ್ತು ಆ ಸುಂದರ ಮಂದಿರ. ಸುಮಾರು 1974ರಲ್ಲಿ ಬಾಳೆಹೊನ್ನೂರು ಮೂಲದ ಶ್ರೀಧರ ಎನ್ನುವವರು ಖಾರ್ವಿಕೇರಿಯ ವಿಠ್ಠಲ ಖಾರ್ವಿಯವರಿಗೆ ಮಾಲೆಯನ್ನು ಹಾಕಿ ಖಾರ್ವಿಕೇರಿಯಲ್ಲಿ ಪುಟ್ಟದಾದ ಒಂದು ಮಂದಿರವನ್ನು ನಿರ್ಮಿಸಿ ಶಬರಿಮಲೆ ಯಾತ್ರೆಯನ್ನು ಕೈಗೊಂಡರು. ಆನಂತರ ವಿಠ್ಠಲ ಸ್ವಾಮಿಯವರು ತಮ್ಮ ಶಿಷ್ಯರಾದ ಸಂಜೀವ ಸ್ವಾಮಿ, ಭಾಸ್ಕರ್ ಸ್ವಾಮಿ ಹಾಗೂ ಸುರೇಶ್ ಸ್ವಾಮಿ ಇತರರಿಗೆ ಮಾಲೆಧಾರಣೆಯನ್ನು ಮಾಡಿಸಿ ಈ ಮೂಲಕ ಕುಂದಾಪುರ ಖಾರ್ವಿಕೇರಿಯ ಮೊದಲ ಗುರುಸ್ವಾಮಿಗಳಾಗಿ ಕಾರ್ಯನಿರ್ವಹಿಸಿದರು. ಅದು 1984ನೇ ಇಸವಿ. ಅಂದೊಂದು ಅಭೂತಪೂರ್ವವಾದ ಘಟನೆಯಂತೆ ಈಗಿನ ಗುರುಸ್ವಾಮಿಯಾಗಿರುವ ಸಂಜೀವ ಸ್ವಾಮಿಯವರು ತಮ್ಮ 9ನೇ ವರ್ಷದ ಯಾತ್ರೆಯನ್ನು ಸುರೇಶ್ ನಾಯ್ಕ್ ಸ್ವಾಮಿಯವರ ಜೊತೆಗೂಡಿ ಯಾವುದೇ ಫೋನ್ ಇನ್ನಿತರ ಸೌಕರ್ಯಗಳು ಇಲ್ಲದೇ ಇರೋ ಸಮಯವದು. ಆ ಸಮಯದಲ್ಲೇ ಕುಂದಾಪುರದಿಂದ ಶಬರಿಮಲೆಯವರೆಗೂ ಪಾದಯಾತ್ರೆಯನ್ನು ಮಾಡಿಕೊಂಡು ಹೋಗಿದ್ರು. ಈ ಸಂದರ್ಭದಲ್ಲಿ ಈ ವಿಷಯವನ್ನು ನೆನಪಿಸಿಕೊಳ್ಳಲೇಬೇಕಾಗತ್ತೆ. ಜನವರಿ 4, 2025 ಶನಿವಾರದಂದು ಖಾರ್ವಿಕೇರಿಯ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯು ತನ್ನ 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿತು. ಕನ್ನಿಸ್ವಾಮಿಗಳ ಪೂಜೆ, ಸಾರ್ವಜನಿಕ ಅನ್ನಸಂತರ್ಪಣೆ ಹಾಗೂ ಪಂಪಾದೀಪ ಮಹೋತ್ಸವವನ್ನು ಮಾಡಲಾಯಿತು. ಪಂಪಾದೀಪ ಅಂದರೆ ಮೊದಲೆಲ್ಲ ಸ್ವಾಮಿಗಳು ಶಬರಿಮಲೆಯ ಪಂಪಾ ನದಿಯಲ್ಲೇ ದೀಪವನ್ನು ಬಿಡುವ ಆಚರಣೆಯನ್ನು ಮಾಡಿಕೊಂಡು ಬರ್ತಿದ್ರು. ಆದರೆ ಕಳೆದ 5 ವರ್ಷಗಳಿಂದ ಪಂಪಾ ನದಿಯಲ್ಲಿ ಈ ಆಚರಣೆಗೆ ಅನುವು ಮಾಡಿಕೊಡದ ಕಾರಣ ತಮ್ಮಿಷ್ಟದ ಆಚರಣೆಯನ್ನು ಸ್ವಾಮಿಗಳು ತಮ್ಮ ಸ್ವಂತ ಊರಿನ ಪಂಚಗಂಗಾವಳಿ ನದಿಯಲ್ಲಿಯೇ ದೀಪಗಳನ್ನು ಬಿಟ್ಟು ಆಚರಣೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ನವಿಲಿನ ಆಕಾರದ ಒಂದು ಆಕೃತಿಯಲ್ಲಿ ಶಬರಿಮಲೆಯ ಮಂದಿರವನ್ನು ನಿರ್ಮಿಸಿ ಅದನ್ನು ದೀಪಾಲಂಕಾರಗಳಿಂದ ಸಿಂಗರಿಸಿ ಖಾರ್ವಿಕೇರಿಯ ಪ್ರಮುಖ ಬೀದಿಗಳಲ್ಲಿ ಅಯ್ಯಪ್ಪ ಸ್ವಾಮಿಯ ಮಂತ್ರಘೋಷ ಜೈಕಾರದೊಂದಿಗೆ ಸಾಗಿ ಪಂಚಗಂಗಾವಳಿಯಲ್ಲಿ ವಿಸರ್ಜಿಸುವ ದೃಶ್ಯ ಕಣ್ಣುಗಳಿಗೆ ನಿಜವಾಗಿಯೂ ಹಬ್ಬದಂತಿತ್ತು. ಹಾಗೆಯೇ ಸುಮಾರು 2,000 ಜನರಿಗೆ ಅನ್ನ ಸಂತರ್ಪಣೆಯನ್ನು ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಖಾರ್ವಿಕೇರಿ ಕುಂದಾಪುರ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಕನ್ನಿ ಸ್ವಾಮಿಗಳಿಂದ ಅನ್ನದಾನದ ಸ್ವಾಮಿ ಎಲೆಯನ್ನು ವಿಸರ್ಜಿಸಲಾಯಿತು. ಕನ್ನಿ ಸ್ವಾಮಿಗಳೆಂದರೆ ಮೊದಲ ಬಾರಿ ಮಾಲೆಯನ್ನು ಧರಿಸಿದವರು ಎಂದರ್ಥ. ಈ ಬಾರಿ ಒಟ್ಟು 7 ಕನ್ನಿಸ್ವಾಮಿಗಳು ಮಂದಿರದಲ್ಲಿ ಮಾಲಾಧಾರಣೆಯನ್ನು ಮಾಡಿದ್ದಾರೆ. ಈ ಮಂದಿರದಲ್ಲಿ ಭಾಸ್ಕರ್ ನಾಯ್ಕ್ ಗುರುಸ್ವಾಮಿಯವರು 39ನೇ ವರ್ಷದ ಯಾತ್ರೆಯನ್ನು ನಿರ್ವಹಿಸಲಿದ್ದಾರೆ. ಹಾಗೆಯೇ ಅವರು ಸಮಿತಿಯ ಪದಾಧಿಕಾರಿ ಅಧ್ಯಕ್ಷರು ಕೂಡ ಹೌದು. ಹಾಗೆಯೇ ಸುಧಾಕರ್ ಗುರುಸ್ವಾಮಿಯವರು 25 ವರ್ಷದ ಯಾತ್ರೆಯನ್ನು ಕೈಗೊಳ್ಳಲಿದ್ದಾರೆ. ಹಾಗಾಗಿ ಅವರಿಗೆ ಸಮಿತಿಯ ವತಿಯಿಂದ ಗೌರವಾರ್ಪಣೆಯನ್ನು ಮಾಡಲಾಯಿತು. ಸಂಜೀವ ಗುರುಸ್ವಾಮಿಯವರು ಕಾರಣಾಂತರಗಳಿಂದ ಈ ಬಾರಿ ಮಾಲೆಯನ್ನು ಧರಿಸಿರೋದಿಲ್ಲ. ಪ್ರವೀಣ್ ಗುರುಸ್ವಾಮಿ, ಮಂಜುನಾಥ್ ಗುರುಸ್ವಾಮಿಯವರು ಈ ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಹಾಗೆಯೇ ಈ ಸಮಿತಿಯ ಕಾರ್ಯದರ್ಶಿಯಾಗಿ ವಿಜಯ್ ನಾಯ್ಕ್, ಖಜಾಂಚಿಯಾಗಿ ಆಕಾಶ್ ಖಾರ್ವಿಯವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಮಂದಿರದಲ್ಲಿ ಕಡ್ಡಾಯವಾಗಿ 48 ದಿನಗಳ ವ್ರತ ಮಾಡಿದವರಿಗೆ ಮಾತ್ರ ಮಾಲೆ ಧರಿಸಲು ಅವಕಾಶವಿದೆ. ಪ್ರತಿ ವರ್ಷ ಚಳಿಗಾಲದ ಸಮಯದಲ್ಲಿ ಬರೋ ಈ ಅಯ್ಯಪ್ಪ ಸ್ವಾಮಿ ಮಾಲಾಧಾರಣೆ, ಶಬರಿಮಲೆ ಯಾತ್ರೆ, ಮಕರ ಜ್ಯೋತಿ ದರ್ಶನ ಎಲ್ಲವೂ ಚಿಕ್ಕ ವಯಸ್ಸಿಂದ ಒಂಥರ ರೋಮಾಂಚನಕಾರಿಯಾಗಿರುವ ವಿಷಯಗಳು. 6 ವಾರಗಳ ವ್ರತ ಮಾಡಿ ಧರ್ಮಶಾಸ್ತ್ರನ ದರ್ಶನವನ್ನು ಪಡೆಯೋಕ್ಕೆ ದಿನಾಂಕ 9/7/2025 ಇರುಮುಡಿ ಕಟ್ಟಿ ಶಬರಿಮಲೆಗೆ ತೆರಳಲಿದ್ದಾರೆ. ಶಬರಿಮಲೆ ಯಾತ್ರೆ ಕೈಗೊಳ್ತಾ ಇರೋ ಪ್ರತಿ ಊರಿನ ಪ್ರತಿಯೊಬ್ಬ ಸ್ವಾಮಿಗೂ ಅಯ್ಯಪ್ಪನ ದರ್ಶನ ಜೀವನಕ್ಕೆ ನೆಮ್ಮದಿಯನ್ನು ಕಲ್ಪಿಸಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ಳೋಣ. ಮಾಡಿದ ತಪ್ಪಿಗೆ ಮನವೇ ಸಾಕ್ಷಿ, ಹಾಕಿದ ಮಾಲೆಗೆ ಅಯ್ಯಪ್ಪನೇ ಸಾಕ್ಷಿ. ಸ್ವಾಮಿಯೇ ಶರಣಮಯ್ಯಪ್ಪ. ಸರ್ವೇ ಜನೋ ಸುಖಿನೋ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್.